ಅದರಲ್ಲಿ ಹಣದ ಕೊರತೆ ತುಂಬಾ ಇರುತ್ತೆ. ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಆಹಾರವನ್ನ ನೀಡೋಕೆ ತುಂಬಾ ಕಷ್ಟವಾಗ್ತಿತ್ತು. ಆದ್ರೂ ಅನ್ನದಾಸೋಹವನ್ನ ನಿಲ್ಲಿಸಬಾರದು ಅಂತ ಹೇಗೋ ಇದ್ದುದರಲ್ಲೇ ಮಠವನ್ನ ನಡೆಸ್ಕೊಂಡು ಹೋಗ್ತಿದ್ರು. ಒಂದು ದಿನ ವಿಚಿತ್ರವಾದಂತ ಘಟನೆ ನಡೀತು. ಚೇಳೂರಿನಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ ತುಂಬಾ ಜಿಪುಣನಾಗಿದ್ದ ಚಿಕ್ಕಣ್ಣ ಎಂಬ ವ್ಯಕ್ತಿ 700 ರೂಪಾಯಿಗಳ ನೋಟಿನ ಕಂತೆಯನ್ನು ತಂದು ಉದ್ದಾನ ಯತಿಗಳ ಮುಂದಿಡ್ತಾರೆ. ಆ ನೋಟುಗಳು ಸ್ವಲ್ಪ ಗೆದ್ದಲು ತಿಂದಿತ್ತು. ಹೊಸ ಸ್ವಾಮಿಗಳು ಇದನ್ನ ಬದಲಾಯಿಸಿ ಕೊಡುತ್ತಾರಂತೆ ಎಂಬ ವಿಷಯ ತಿಳಿದು ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಉದ್ದಾನ ಶ್ರೀಗಳು ಶಿವಕುಮಾರ ಶ್ರೀಗಳನ್ನ ಕರೆದು ಆ ನೋಟುಗಳನ್ನ ಬ್ಯಾಂಕಿನಲ್ಲಿ ಹೋಗಿ ಬದಲಾಯಿಸಿಕೊಂಡು ಬನ್ನಿ ಅಂತ ಹೇಳ್ತಾರೆ. ನಂತರ ಮತ್ತೊಂದು ದಿನ ಬಂದು ಚಿಕ್ಕಣ್ಣ ಉದ್ದಾನ ಶ್ರೀಗಳ ಮುಂದೆ ನಿಂತನು. ಆಗ ಉದ್ದಾನ ಶ್ರೀಗಳು ಬದಲಾಯಿಸಿಕೊಂಡು ಬಂದಿದ್ದ ಆ ನೋಟುಗಳನ್ನ ಕೊಡಲು ಹೋದಾಗ ಚಿಕ್ಕಣ್ಣ ಆ ನೋಟುಗಳನ್ನ ಮುಟ್ಟಲಿಲ್ಲ. ಆ ಹಣವನ್ನ ಮಠದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ಹೇಳಿ ಹೊರಟೋಗ್ತಾರೆ. ಆ ಹಣ ಅಂದಿನ ಕಾಲಕ್ಕೆ ಅತಿ ದೊಡ್ಡ ಮೊತ್ತವಾಗಿತ್ತು. ಹೀಗೆ ದಿನ ಕಳೆಯುತ್ತಾ ಒಂದು ದಿನ ಉದ್ದಾನ ಶ್ರೀಗಳು ವಿಧಿವಶರಾಗಿ ಶಿವಕುಮಾರ ಸ್ವಾಮೀಜಿಗಳೇ ಮಠಾಧ್ಯಕ್ಷರಾಗ್ತಾರೆ. ಹೀಗೆ ಮುಂದೊಂದು ದಿನ ಆ ವ್ಯಕ್ತಿ ಚಿಕ್ಕಣ್ಣ ಮತ್ತೆ ಬರ್ತಾನೆ. ಅವರು ಬರುವಾಗ ಒಂದು ಭತ್ತದ ಚೀಲವನ್ನ ತೆಗೆದುಕೊಂಡು ಬಂದಿದ್ರು. ಅದರೊಳಗೆ 4,000ದಷ್ಟು ಹಣವಿತ್ತು. ಆ ಹಣವೇ ಆ ದಿನಗಳಲ್ಲಿ ಸಿದ್ಧಗಂಗೆಯ ಅಭಿವೃದ್ಧಿಗೆ ಕಾರಣವಾಯಿತು. ತದನಂತರವೂ ಕೂಡ ಸಿದ್ಧಗಂಗಾ ಮಠಕ್ಕೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಯಾಕಂದ್ರೆ ಮಠದಲ್ಲಿ ಹೆಚ್ಚಾಗುತ್ತಿದ್ದ ಬಡ ಮಕ್ಕಳಿಗೆ ಉಚಿತವಾಗಿ ಆಹಾರವನ್ನ ನೀಡೋದು ತುಂಬಾ ಕಷ್ಟವಾಗ್ತಿತ್ತು. ಆಗ ಈ ಸಮಸ್ಯೆಯನ್ನ ಅರಿತಂತ ಶಿವಕುಮಾರ ಶ್ರೀಗಳು ಊರೂರು ಸುತ್ತಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಉಚಿತವಾಗಿ ಆಹಾರವನ್ನ ನೀಡಲು ಸಹಾಯ ಮಾಡಿ ಅಂತ ಒಂದೊಂದೇ ಮನೆಗಳಿಗೂ ಹೋಗಿ ಭಿಕ್ಷೆಗಳನ್ನ ಬೇಡಿ ಮಕ್ಕಳ ಹಸಿವನ್ನ ನೀಗಿಸಿ ಅವರ ವಿದ್ಯಾಭ್ಯಾಸವನ್ನು ಸಹ ಮುನ್ನಡೆಸ್ತಾರೆ. ಹೀಗೆ ದಿನೇ ದಿನೇ ಸಿದ್ಧಗಂಗಾ ಮಠ ಎಲ್ಲ ಕಡೆಗಳಲ್ಲೂ ಹೆಸರುವಾಸಿಯಾಗುತ್ತಾ ಪ್ರಖ್ಯಾತಿಯನ್ನ ಪಡೆಯುತ್ತಾ ಹೋಯಿತು. ಇದರಿಂದ ಸಾಕಷ್ಟು ಜನ ದಾನಿಗಳು ಭಕ್ತಾದಿಗಳು ಸಿದ್ಧಗಂಗಾ ಮಠಕ್ಕೆ ಹಣದ ಸಹಾಯವನ್ನ ಮಾಡುತ್ತಾ ಇಂದು ಸಿದ್ಧಗಂಗಾ ಮಠ ಬರೋಬ್ಬರಿ 9,000ಕ್ಕಿಂತಲೂ ಅಧಿಕ ಬಡ ಮಕ್ಕಳಿಗೆ ಊಟ ವಿದ್ಯಾಭ್ಯಾಸ ವಸತಿಯನ್ನ ನೀಡಿ ಸಾಕುತ್ತಿದೆ. 53 ಮಕ್ಕಳಿಂದ ಶುರುವಾದಂತ ಸಿದ್ಧಗಂಗಾ ಮಠ ಇಂದು 9,000ಕ್ಕಿಂತಲೂ ಅಧಿಕ ಮಕ್ಕಳನ್ನ ಸಾಕುವುದಕ್ಕೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಪರಿಶ್ರಮವೇ ಕಾರಣ. ಶಿವಕುಮಾರ ಸ್ವಾಮಿಗಳ ಈ ನಿಸ್ವಾರ್ಥ ಸೇವೆಗೆ ಜನರು ಅವರನ್ನ ನಡೆದಾಡುವ ದೇವರು ಅಂತ ಕರೆದ್ರು. ಆದ್ರೆ ಆ ದೇವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲ ಅನ್ನೋದೇ ಬೇಜಾರಿನ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. Anyway, thank you for watching.